ಎಲ್ಲರಿಗೂ ನಮಸ್ಕಾರ. ಪೃಥ್ವಿ ಯೋಗ ಕಾರ್ಯಕ್ರಮ ಈಗ ಹಳಂಗಳಿಯ ಭದ್ರಗಿರಿ ಬೆಟ್ಟದ ಮೇಲೆ ನಡೀತಾ ಇದೆ. ಕಳೆದ 12 ವರ್ಷದ ಹಿಂದೆ ನಾವು ಇಲ್ಲಿ 25,000ಕ್ಕೂ ಹೆಚ್ಚು ಗಿಡಗಳನ್ನು ನೆಟ್ಟಿದ್ವಿ. ಮಹಾರಾಜರ ಅನುಗ್ರಹ ಮತ್ತು ಆಶೀರ್ವಾದದಿಂದ ಅವೆಲ್ಲದರ ಪಾಲನೆ ಪೋಷಣೆಯಾಗಿ ಇವತ್ತಿಗೂ ಉಸಿರಾಡುವಂಥ ವಾತಾವರಣ ನಿರ್ಮಾಣ ಆಗಿದೆ. ಈ ವರ್ಷ ಅದು 12 ವರ್ಷ ಪೂರೈಸಿದ್ದಕ್ಕೆ ಒಂದು ಮಂಡಲ ಅಂತ ಕರಿತೀವಿ ನಾವು 12ನ್ನ. ಹಾಗಾಗಿ ಒಂದು ಮಂಡಲ ಪೂರೈಸಿದ್ದಕ್ಕಾಗಿ ಮತ್ತೆ 3,600 ಗಿಡಗಳನ್ನು ಹಚ್ಚುವ ಸಂಕಲ್ಪ ಮತ್ತು ಆಶೀರ್ವಾದವನ್ನು ಗುರುಗಳು ಮಾಡಿದ್ದಾರೆ. ಆ ಕಾರಣಕ್ಕಾಗಿ ಇಷ್ಟೊಂದು ಜನ ಇವತ್ತು ಸೇರಿ ಈ ಪೃಥ್ವಿ ಯೋಗ ಕಾರ್ಯಕ್ರಮಕ್ಕೆ ಮತ್ತೆ ಚಾಲನೆಯನ್ನು ಕೊಟ್ಟಿದ್ದೀವಿ. ಇದೇ ಥರ 1 ಮಂಡಲ 10 ಮಂಡಲ ಆಗಲಿ, 10 ಮಂಡಲವೂ ಕೂಡ ಆ ಪ್ರಕೃತಿಗೆ ಉಸಿರನ್ನು ಮರಳಿ ಕೊಡಬೇಕು ಅನ್ನೋ ಆಶಯದೊಂದಿಗೆ ನಡೀತಾ ಇರತಕ್ಕಂಥ ಈ ಕಾರ್ಯಕ್ರಮ ಆಶೀರ್ವಾದ ಮತ್ತು ಸಂಕಲ್ಪದ ಶಕ್ತಿಯಿಂದ ನಡೀತಾ ಇದೆ. ನಾವೇನು ಬಂದಿದ್ದೀವಿ ನಾವು ನಿಮಿತ್ತ ಮಾತ್ರ, ಉಳಿದಿದ್ದೆಲ್ಲವೂ ಪ್ರಕೃತಿ ಚಿತ್ತ ಅಷ್ಟೇ. ನಮಸ್ಕಾರ. ಇವತ್ತು ಆಚಾರ್ಯಶ್ರೀಯವರ ನೇತೃತ್ವದಲ್ಲಿ ಭದ್ರಗಿರಿಯಲ್ಲಿ ನಾವು ಗಿಡಗಳನ್ನು ನೆಡುವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆವು. ಈ ಗಿಡಗಳ ನೆಡುವ ಕಾರ್ಯಕ್ರಮವು ತುಂಬ ಚೆನ್ನಾಗಿ ನಡೆಯಿತು. ಶ್ರೀಯುತ ಆಚಾರ್ಯಶ್ರೀಯವರು ಕಲಿತ ಶಾಲೆಯಲ್ಲಿ ನಾನು ಕಲಿಯುತ್ತಿದ್ದೇನೆ ಎಂಬ ಹೆಮ್ಮೆ ನನಗಿದೆ. ಈ ಭದ್ರಗಿರಿಯಲ್ಲಿ ಲಕ್ಷಾಂತರ ಗಿಡಗಳನ್ನು ನೆಟ್ಟಿದ್ದಾರೆ. ಗಿಡಗಳನ್ನು ನೆಡುವುದು ನಮ್ಮ ಪುಣ್ಯ. ಭದ್ರಗಿರಿಯಲ್ಲಿ ನಾವು ಕೂಡ ಗಿಡಗಳ ನೆಡುವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತುಂಬ ಸಂತೋಷವಾಯಿತು. ಇವತ್ತು ನಾವೆಲ್ಲರೂ ಹೆಚ್ಚಿನ ಗಿಡಗಳನ್ನು ನೆಟ್ಟು ಪರಿಸರ ಕಾಪಾಡೋಣ ಎಂದು ಹೇಳುತ್ತಾ ನನ್ನ ಆಚಾರ್ಯಶ್ರೀ ಅವರ ಮಾರ್ಗದರ್ಶನದಲ್ಲಿ ಆಮೇಲೆ ಭದ್ರಗಿರಿಯನ್ನು ಬೆಳೆಸುವ ಸಲುವಾಗಿ ಆಚಾರ್ಯಶ್ರೀ ಅವರ ಸಂಕಲ್ಪ ಏನಪ್ಪ ಅಂದರೆ 1,08,000 ಗಿಡಗಳು ಸಂಕಲ್ಪದಿಂದ ಈಗ 12 ವರ್ಷದಿಂದ 72,000 ಗಿಡ ಹಚ್ಚಿತ್ತು. ಅವೆಲ್ಲ ಬೆಳೆದು ಕಾಡಾಗ್ಯಾವು. ಇವತ್ತು 3,600 ಗಿಡಗಳು ಹಚ್ಚುವ ಸಂಕಲ್ಪ ಹೊಂದ್ಯಾರ ಆಚಾರ್ಯಶ್ರೀ ಅವರ. ಅದರ ಪ್ರಕಾರ ಈಗ ಹಚ್ಚಾಕತ್ತಾರು. ಆಲ್ಮೋಸ್ಟ್ ಇವತ್ತು 3,600 ಹಾಗೆ ಆಗ್ತಾವೆ. ಮುಂದಿನ ಉಳಿದಿದ್ದು ಏನೈತೆ ಮುಂದಿನ ದಿನಮಾನಕ್ಕೆ ಹೋದಾಗ ನಾವೆಲ್ಲರೂ ಸೇರಿ ಇಲ್ಲಿ 1,08,000 ಗಿಡಗಳನ್ನು ಹಚ್ಚಿ ಬೆಳೆಸುವಂಥ ಕಾರ್ಯಕ್ರಮವನ್ನು ಕಂಟಿನ್ಯೂ ಮಾಡೋದು. ಮತ್ತು ಇದು ಭದ್ರಗಿರಿ ಮೊದಲಿಗೆ ಕಾಡಿತ್ತು, ಆ ಥರ ಕಾಡಾಗಲಿ ಅಂತ ಹೇಳಿ ಒಂದು ಆಶಯ ನಮಗೂ ಐತಿ, ಆಚರಿಸಿದವ್ರದ್ದು ಆಶಯನೂ ಐತಿ. ಬರೀ ನಾವು ಕಾಡಾಟ ಬೆಳೆಸೋಕತ್ತಿಲ್ಲ. ಇದರ ಅತಿ ಮುಖ್ಯವಾದದಂದ್ರೆ ಎಲ್ಲ ಗಿಡಗಳು ಆಯುರ್ವೇದಿಕ್ ಸಸಿಗಳು ಅದಾವು. ಆಯುರ್ವೇದಿಕ್ ಔಷಧಕ್ಕೆ ಉಪಯೋಗ ಆಗುವಂಥ ಸಾಕಷ್ಟು ಗಿಡಗಳು ಅದಾವೆ ಇಲ್ಲಿ. ಅವನ್ನೆಲ್ಲನೂ ಮುಂದೆ ಬೆಳೆಸಿ ಇದರಿಂದ ಬಂದಂಥ ಔಷಧಗಳು ನಾವು ಇಲ್ಲಿ ಭದ್ರಗಿರಿ ವತಿಯಿಂದ ಜನರಿಗೆ ಯಾವುದೋ ಒಂದು ತೊಂದರೆ ಇದ್ರೆ ಅದನ್ನು ಕೊಟ್ಟು ಜನರ ಆರೋಗ್ಯನೂ ಸುಧಾರಿಸಲಿ, ಆಮೇಲೆ ದೇಶಕ್ಕೆ ಒಳ್ಳೆಯದಾಗಲಿ ಅಂತ ಸಂಕಲ್ಪದೊಂದಿಗೆ ಈ ಕಾರ್ಯಕ್ರಮ ಹಮ್ಮಿಕೊಂಡರು. ಇದಕ್ಕೆ ನಮ್ಮ ಗ್ರಾಮೀಣ ಆಯುರ್ವೇದ ಮಹಾವಿದ್ಯಾಲಯ ವತಿಯಿಂದ ನಾವು ಮ್ಯಾನೇಜ್ಮೆಂಟ್ದವರು, ಸ್ಟಾಫ್ಗಳು, ವಿದ್ಯಾರ್ಥಿಗಳು ಎಲ್ಲರೂ ಬಂದು ಸಹಕಾರ ಮಾಡಿ ಹೆಚ್ಚಾಕತ್ತಾರು. ಇನ್ನು ಮುಂದಿನ ದಿನಗಳದಾಗೂ ಆಚಾರ್ಯಶ್ರೀ ಅವರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇದ್ದು ಇನ್ನೂ ಇದು ಅತಿ ಹೆಚ್ಚಿನ ಪ್ರಮಾಣವಾಗಿ ಬೆಳೀಲಿ ಅಂತ ಒಂದು ಆಶಯ ಮಾಡಿಕೊಂಡ್ರೆ ಧನ್ಯವಾದ. ನಿಸರ್ಗ ಅನ್ನುವಂಥದ್ದು ನಮಗೆ ದೇವರು ಕೊಟ್ಟಂತಹ ಉಡುಗೊರೆ ಅಂತಲೇ ಹೇಳ್ಬೋದು. ಇಂಥ ಒಂದು ಅವಕಾಶನ ನಮಗೆ ದೊರಕಿಸಿಕೊಟ್ಟಂತಹ ಮಹಾರಾಜರಿಗೆ ತುಂಬ ಧನ್ಯವಾದಗಳನ್ನ ತಿಳಿಸ್ತೀವಿ. ಇಂಥ ಕಾರ್ಯಗಳು ಅವಾಗವಾಗ ಆಗ್ತಾ ಇರಬೇಕು ಅಂತ ನಾವು ಕೇಳ್ಕೊತೀವಿ. ಯಾಕಂದರೆ ಪರಿಸರ ಅನ್ನುವಂಥದ್ದು ಎಷ್ಟು ಇಂಪಾರ್ಟೆಂಟು ಅಂತ ಹೇಳಿ ಪ್ರತಿಯೊಬ್ಬರಿಗೂ ತಿಳಿದಂತಹ ವಿಷಯವೇ. ಅದನ್ನು ಉಳಿಸ್ಕೊಳ್ಳೋದು ನಮ್ಮೆಲ್ಲರ ಕರ್ತವ್ಯವಾಗಿದೆ. 1991ರ ಸಂದರ್ಭದಲ್ಲಿ ನಮ್ಮ ಇಸಾ ವಿದ್ಯಾವರ್ಧಕ ಸಂಘವನ್ನು ಈ ಒಂದು ಮುಖ್ಯವಾಗಿ ಹಳಂಗಿ ಗ್ರಾಮದಲ್ಲಿ ಹೆಣ್ಣು ಮಕ್ಕಳ ಒಂದು ಶಿಕ್ಷಣಗೋಸ್ಕರವಾಗಿ ಹುಟ್ಟಾಗ್ತಕ್ಕಂಥ ಕಾರ್ಯವನ್ನು ಮಾಡಿದರು. ಅದು ಅಷ್ಟೇ ಅಲ್ಲದೆ ಈ ಒಂದು ಮಹಾರಾಜರ ಸಹಿತ ನಮ್ಮ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಇಸಾ ಪ್ರೌಢಶಾಲೆ ಓದಿ ಈ ಒಂದು ಆಧ್ಯಾತ್ಮಿಕ ಕ್ಷೇತ್ರವನ್ನು ಭದ್ರಗಿರಿಯನ್ನು, ಯಾಕಂದ್ರೆ ಇವತ್ತಿನ ಒಂದು ದಿನಮಾನಗಳಲ್ಲಿ ಜಾಗತಿಕ ತಾಪಮಾನ ಮಾನವ ಕುಲಕ್ಕೆ ಅಪಮಾನವಾಗುತ್ತಿರುವುದು ಜಗಜ್ಜಾಹಿರವಾಗಿದೆ. ಅದಕ್ಕಾಗಿ ಈ ಒಂದು ನಾವು ಅವಮಾನವನ್ನು ಹೋಗಲಾಡಿಸಬೇಕಾದಂತಹ ಸಂದರ್ಭದಾಗ ಈ ಒಂದು ಪರಿಸರವನ್ನು ರಕ್ಷಣೆ ಮಾಡಿದಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಸಹಿತ ಮುಂದಿನ ಪೀಳಿಗೆಯಲ್ಲಿ ಒಂದು ಹಾಕಿಕೊಟ್ಟಂತಹ ಮಾರ್ಗದಲ್ಲಿ ಬಹಳಷ್ಟು ಪರಿಸರವನ್ನು ಪ್ರೇಮಿಗಳಾದಂತಹ ಸಂದರ್ಭದಾಗ ಮಾತ್ರ ಈ ಮಾನವ ಕುಲಕ್ಕೆ ಉಗಾದಿ ಅನ್ನತಕ್ಕಂಥದ್ದು. ಯಾಕಂದರೆ ಈ ಒಂದು ಸಾಕಷ್ಟು ಪ್ರಕೃತಿ ಕೋಪಗೊಳ್ಳುತ್ತಿರುವಂಥ ಸಂದರ್ಭವನ್ನು ನೋಡಿದಂತಹ ಸಂದರ್ಭದಲ್ಲಿ ಬಹಳಷ್ಟು ತೊಂದರೆಗಳಾಗ್ಲತ್ತವು. ಅದರ ಸಲುವಾಗಿ ಈ ಪರಿಸರವನ್ನು ಉಳಿಸಿ ಬೆಳೆಸಿ ಒಂದು ಮುಂದಿನ ಒಂದು ಪೀಳಿಗೆಗೆ ನಾವು ಈ ಧನಧಾನ್ಯಗಳು ಕೊಟ್ಟುಕೊಳ್ಳುವಂಥ ಒಳ್ಳೆಯ ಪರಿಸರವನ್ನು ನಾವು ಮುಂದಿನ ಒಂದು ಪೀಳಿಗೆಗೆ ನೀಡಿದರೆ ಅದು ನಮ್ಮ ಒಂದು ಸಾರ್ಥಕ ಜನ್ಮ ಎನ್ನತಕ್ಕಂಥದ್ದನ್ನು ವಿಚಾರವನ್ನು ನಾವು ಈ ಮಹಾರಾಜರ ಒಂದು ಆಶೀರ್ವಾದದಿಂದ ನಮ್ಮ ಒಂದು ಇಸಾ ಪ್ರೌಢಶಾಲೆ ಅನುದಾನಕ್ಕೆ ಒಳಪಟ್ಟು ಅವರ ಆಶೀರ್ವಾದ ಸದಾ ಇರುತ್ತದೆ. ಅದಕ್ಕಾಗಿ ಈ ಭದ್ರಗಿರಿ ಈ ಮಾನವ ಕುಲಕ್ಕೆ ಒಂದು ಭದ್ರವಾಗಿ ನೆಲೆಲುವಾಗಿ ನಿಂತಿರುವುದು ಬಹಳಷ್ಟು ನಮ್ಮ ಒಂದು ಆಧ್ಯಾತ್ಮಿಕವಾದಂತಹ ಒಂದು ಹೆಮ್ಮೆಯ ಸಂಗತಿ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೀನಿ. ಇವತ್ತು
ಪರಿಸರವನ್ನು ಉಳಿಸುವಂತಹ ಒಂದು ದೃಷ್ಟಿಕೋನದಲ್ಲಿ ಪರಿಸರವನ್ನು ಬೆಳೆಸ್ತಕ್ಕಂಥ ಒಂದು ವಿಚಾರವನ್ನು ಇಟ್ಕೊಂಡ್ಬಿಟ್ಟು ನಮ್ಮಲ್ಲಿ ಈ ಒಂದು ಸಂಕಲ್ಪವನ್ನು ಏನು ಮಾಡ್ಕೊಂಡಿದ್ವಿ ನಾವು ಸಾವಿರಾರು ಗಿಡಗಳನ್ನು ನೆಟ್ಟು ಅವುಗಳನ್ನು ಲಕ್ಷಾಂತರ ಗಿಡಗಳನ್ನಾಗಿ ಪರಿವರ್ತಿಸಿ ಪರಿಸರವನ್ನು ಉಳಿಸುವ ನಿಟ್ಟಿನಲ್ಲಿ ಈ ಒಂದು ಅಭಿಯಾನವನ್ನು ಏನು ಹಮ್ಮಿಕೊಂಡಿದ್ದಾರೆ. ಈ ಅಭಿಯಾನಕ್ಕೆ ನಾವೆಲ್ಲರೂ ಕೂಡ ಸಾಥ್ ಕೊಡಲಿಕ್ಕಾಗಿ ನಮ್ಮ ದಾನಿಗೋಂಡ್ ಶಿಕ್ಷಣ ಮಹಾವಿದ್ಯಾಲಯದಿಂದ ನಮ್ಮ ಪ್ರಶಿಕ್ಷಣಾರ್ಥಿಗಳನ್ನು ಕೂಡ ಕರ್ಕೊಂಡು ಬಂದು ಅವರಿಗೂ ಕೂಡ ಅದರ ಕುರಿತಾಗಿರ್ತಕ್ಕಂಥ ಮಾಹಿತಿಯನ್ನು ನೀಡಿ ಅವ್ರ ಕಡೆಯಿಂದನೂ ಕೂಡ ಈ ಸಸಿಗಳನ್ನು ನೆಡುವಂತಹ ಕಾರ್ಯಕ್ರಮವನ್ನು ನೆರವೇರಿಸ್ತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಾವು ಕೂಡ ಅಂದರೆ ಅವರಿಗೆ ಮುಂದೆ ಪಾಠವನ್ನು ಮಾಡುವಾಗಾಗಿರ್ಬೋದು ಅಥವಾ ಮುಂದಿನ ಪೀಳಿಗೆಗೆ ಹೇಳುವಂಥ ಸಂದರ್ಭದಲ್ಲಿ ಪರಿಸರದ ಪ್ರಾಮುಖ್ಯತೆ ಆಗಿರ್ಬೋದು, ಪರಿಸರದಲ್ಲಿ ಬರ್ತಕ್ಕಂಥ ಹಲವಾರು ವಿಚಾರಗಳನ್ನು ಬೋಧನೆ ಮಾಡಲಿಕ್ಕೆ ಅನುಕೂಲವಾಗುವ ನಿಟ್ಟಿನಲ್ಲಿ ಅವರೆಲ್ಲರನ್ನ ಕೂಡ ನಾವಿಲ್ಲಿ ಕರೆತಂದು ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಕೂಡ ಪಾಲ್ಗೊಂಡು ಅವರಿಗೆ ನಾವು ಕೂಡ ತಮ್ಮೊಂದಿಗೆ ಇದ್ದೀವಿ ಅಂತಕ್ಕಂಥ ಒಂದು ಭಾವನೆ ಬರುವ ನಿಟ್ಟಿನಲ್ಲಿ ನಾವು ಕೂಡ ಈ ಎಲ್ಲ ಕಾರ್ಯಗಳಿಗೆ ಅವರ ಜೊತೆಗೆ ಕೈ ಸೇರಿಸಿ ಪರಿಸರವನ್ನು ಉಳಿಸ್ತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದೇವೆ. ಜಯ ಜಿನೇಂದ್ರ ಆಚಾರ್ಯ ಶ್ರೀ ಗುರುರತ್ನ ಭೂಷಣ ಆಚಾರ್ಯ ಶ್ರೀ ಅವರ ನೇತೃತ್ವದಲ್ಲಿ ದ್ವಿತೀಯೋಗ 3600 ಗಿಡ ಸಸ್ಯಗಳು ನೆಟ್ಟೋದು ಕಾರ್ಯಕ್ರಮ ಆಚಾರ್ಯ ನಡೆದದ. ಒಂದು ಪೃಥ್ವಿಗೆ ಒಳ್ಳೇದು ಇದು ಗುಡ್ಡು ಗಾಡು ಎಲ್ಲ ಕೂಡಿಸಿ ಒಂದು ಹಸಿರು ಇದಾಗುತ್ತೆ ಅಂತ ಅದಕ್ಕೆ ಏನದ ಆಚಾರ್ಯರಿಗೆ ನಮ್ಗೆ ಬಲಿರುತ್ತೆ ಎಲ್ಲದಕ್ಕೂ ಒಳ್ಳೆಯದಾಗುತ್ತೆ. ಜಯ ಜಿನೇಂದ್ರ. ಪ್ರಕೃತಿ ಮಾತೆಯನ್ನು ಉಳಿಸುವ ನಿಟ್ಟಿನಲ್ಲಿ ಪ್ರಕೃತಿ ಯೋಗ ಅಂತಕ್ಕಂಥ ಒಂದು ವಿಶೇಷ ಕಾರ್ಯಕ್ರಮವನ್ನು ಹಳಂಗಳಿಯ ಭದ್ರಗಿರಿ ಬೆಟ್ಟದಲ್ಲಿ ಯುವ ಬ್ರಿಗೇಡ್ ವತಿಯಿಂದ ಮತ್ತು ಪೂಜ್ಯ ಗುರುರತ್ನ ಭೂಷಣ ಮಹಾರಾಜವರ ಮಾರ್ಗದರ್ಶನದಲ್ಲಿ ನೇತೃತ್ವದಲ್ಲಿ ನಡೀತಾ ಇರೋದು ಅತ್ಯಂತ ಹೆಮ್ಮೆಯ ಸಂಗತಿ, ಖುಷಿಯ ಸಂಗತಿ. 2015 ಸಂದರ್ಭದಲ್ಲಿ ಹೆಚ್ಚು ಕಡಿಮೆ 54,000 ಗಿಡಗಳನ್ನು ಇದೇ ಒಂದು ಪುಣ್ಯಭೂಮಿಯಲ್ಲಿ ಹಚ್ಚುವಂಥ ಸೌಭಾಗ್ಯ ಪರಮ ಪೂಜ್ಯರ ಆಶೀರ್ವಾದದೊಂದಿಗೆ ನಮಗೆ ಸಿಕ್ಕಿತ್ತು. ಅದೇ ರೀತಿ 2017 ಸಂದರ್ಭದಲ್ಲಿ 12,500ಕ್ಕಿಂತ ಹೆಚ್ಚು ಗಿಡಗಳನ್ನು ಹಚ್ಚುವಂಥ ಸೌಭಾಗ್ಯ ಸಿಕ್ಕಿತ್ತು. ಇವತ್ತು ಅದೇ ಪುಣ್ಯಭೂಮಿಯಲ್ಲಿ ಭದ್ರಗಿರಿ ಅಂತ ಒಂದು ಪುಣ್ಯಭೂಮಿಯಲ್ಲಿ, ಯೋಗ ಭೂಮಿಯಲ್ಲಿ, ತ್ಯಾಗ ಭೂಮಿಯಲ್ಲಿ ಮತ್ತು ಕರ್ಮ ಭೂಮಿಯಲ್ಲಿ ಮತ್ತೆ ಇವತ್ತು 4,000 ಗಿಡಗಳನ್ನು ಹಚ್ಚಿ ಪ್ರಕೃತಿಯ ಜೊತೆಗೆ ನಾವು ಬದುಕ್ತೀವಿ ಅಂತಕ್ಕಂಥ ಒಂದು ಸಣ್ಣ ಸಂದೇಶವನ್ನು ಪರಮ ಪೂಜ್ಯರ ನೇತೃತ್ವದಲ್ಲಿ ಈ ಭಾಗದಲ್ಲಿ ನಡೀತಾ ಇರೋದು ನಮ್ಮೆಲ್ಲರಿಗೂ ಅಭಿಮಾನದ ಸಂಗತಿ. ಒಂದು ಕಡೆ ಪ್ರಕೃತಿಯ ಜೊತೆಗೆ ಬಹುಶಃ ಈ ಭಾಗದಲ್ಲಿ ಒಂದು ಪ್ರಕೃತಿಯ ಕ್ರಾಂತಿಯನ್ನು ಬಹುಶಃ ಮಾಡಿರ್ತಕ್ಕಂಥ ಯಾರಾದರೂ ಪರಮ ಪೂಜ್ಯರಿದ್ದರೆ ಅದು ಗುರುರತ್ನ ಭೂಷಣ ಮಹಾರಾಜರು ಅಂತೇಳಿ ಬಹಳ ಸ್ಪಷ್ಟವಾಗಿ ಹೇಳ್ಬೋದು. ನಮಗೆ ಉಸಿರಾಡಲಿಕ್ಕೆ ಆಮ್ಲಜನಕದ ಅವಶ್ಯಕತೆ ಇದೆ, ಗಾಳಿಯ ಅವಶ್ಯಕತೆ ಇದೆ. ಅದರ ಜೊತೆಗೆ ನಾವು ಚೆನ್ನಾಗಿ ಬದುಕಬೇಕು, ಸಂಸ್ಕೃತಿಯನ್ನು ಉಳಿಸಬೇಕು, ಪರಂಪರೆಯನ್ನು ಉಳಿಸಬೇಕು, ಧರ್ಮವನ್ನು ಉಳಿಸಬೇಕು ಅನ್ನುವ ನಿಟ್ಟಿನಲ್ಲಿ ಬಹುಶಃ ಕಾಯಕ ಯೋಗಿಗಳಾಗಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಈ ಭಾಗದಲ್ಲಿ ಕೆಲಸ ಮಾಡತಕ್ಕಂಥ ಅಪರೂಪದ ಪರಮ ಪೂಜ್ಯರಾದಂಥ ಗುರುರತ್ನ ಭೂಷಣ ಮಹಾರಾಜರ ಆಶೀರ್ವಾದ ಈ ಭಾಗದ ಎಲ್ಲ ಜನರಿಗೆ ಇರಲಿ ಅಂತೇಳಿ ಮತ್ತು ಎಲ್ರಿಗೂ ಆ ಕೃಪೆಯನ್ನು ದಯಪಾಲಿಸಲಿ ಅಂತೇಳಿ ಭಾರತ ಮಾತೆಯರಿಗೆ ಕೇಳ್ಕೊಳ್ತಾ ಇದ್ದೀವಿ. ಮಹಾರಾಜರ ನೇತೃತ್ವದಲ್ಲಿ ಇವತ್ತು ಭದ್ರಗಿರಿಯಲ್ಲಿ 3600 ಮರಗಳನ್ನು ಹಚ್ಚುವುದರೊಂದಿಗೆ ಈ ಗುಡ್ಡವನ್ನು ಎಲ್ಲ ಏನು ಮಾಡಬೇಕಾಗಿತ್ತು ಅಂತಂದ್ರೆ ಹಸಿರನ್ನಾಗಿ ಮಾಡಬೇಕು ಅಂತಕ್ಕಂಥದ್ದು ಮಹಾರಾಜರ ಸಂಕಲ್ಪ ಐತಿ. ಅದೇ ರೀತಿ ಒಳಗೆ ಹಿಂದೂ ಕೂಡ 75,000 ಸಸಿಗಳನ್ನು ಹಚ್ಚಿ ಈಗ ಅವು ಭಾಳಷ್ಟು ಪರಿವರ್ತನೆಯಾಗಿ ಒಂದು ಪ್ರವಾಸಿ ಮಂದಿರ ಗತಿ ಕಾಣ್ತಾ ಇದೆ. ಅದೇ ತೆರನಾಗಿ ಈಗ ಮತ್ತು 3,600ಗಳನ್ನು ಕೂಡ ಒಂದು ಸಸಿಗಳನ್ನು ಶಾಲಾ ವಿದ್ಯಾರ್ಥಿಗಳು, ಊರಿನ ಎಲ್ಲ ಸಮಾಜ ಬಾಂಧವರು, ಎಲ್ಲ ಧಾರ್ಮಿಕರು ಕೂಡಿಕೊಂಡು ಮಹಾರಾಜರ ನೇತೃತ್ವದಲ್ಲಿ ಇವತ್ತಿನ ದಿವಸ ಈ ಒಂದು ಸಸಿ ನೆಡುವಂಥ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಅದಕ್ಕೆಲ್ಲ ವಿದ್ಯಾರ್ಥಿನಿಯರು, ಶಿಕ್ಷಕ ಬಳಗು, ನಮ್ಮ ಹಳಿಂಗಳಿ ಗ್ರಾಮದ ಸಮಸ್ತ ಎಲ್ಲ ಶ್ರಾವಕರು ಕೂಡ ಭಾಗಿಯಾಗಿದ್ದಾರೆ. ನೆರೆಯ ಗ್ರಾಮದ ತೇರ್ದಾಳ್ ಗ್ರಾಮದ ಹಿರಿಯರಾಗಿರ್ತಕ್ಕಂಥ ತಾಲೂಕಾ ಹೋರಾಟ ಅಧ್ಯಕ್ಷರಾಗಿರ್ತಕ್ಕಂಥ ಕೆಂಗಾಲಿ ಅಣ್ಣವರು ಕೂಡ ಬಂದಿದ್ದಾರೆ. ಅವ್ರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಮಹಾರಾಜರ ಆಶೀರ್ವಾದ ಇರಲಿ ಅಂತಕ್ಕಂಥದ್ದನ್ನು ಭಾವಿಸಿಕೊಂಡು ಮತ್ತೆ ನಾವು ಮುಂದಿನ ಕೆಲಸವನ್ನು ಸಸಿಗಳನ್ನು ಹಚ್ಚುವುದರಲ್ಲಿ ನಾವು ಮುಂದುವರಿತೀವಿ ಅಂತಕ್ಕಂಥ ಮಾತನ್ನು